ಹಿಂದಿನ ಒಬ್ಬ ಕಲಾವಿದೆಗಾಗಿರೋ ಇದಕ್ಕೆ ಕಲಾವಿದೆ ಪದ್ಮಶ್ರೀ ಪ್ರಶಸ್ತಿ, ಪದ್ಮಶ್ರೀ ರಾಜ್ಯಸಭಾ ಸದಸ್ಯ, ಕಲಾವಿದೆ ಅನ್ನೋದು ನಿಜ. ಅವರು ಕ್ರಮ ತೆಗೆದುಕೊಳ್ಳೋಣ ಅನ್ನೋದು ನಿಜ. ಇಲ್ಲ, ಕ್ರಮ ತಗೊಳ್ತೀನಿ ಹೇಳ್ಬಿಡಿ. ಅದಕ್ಕೆ ಏನೈತೆ ಸರ್? ಅದಕ್ಕೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೆಸೇಜ್ ಹೋಗ್ತೈತೆ ಸರ್, ಮೆಸೇಜ್ ಹೋಗ್ತೈತೆ. ಏನಾನ ಈ ತರ ಮಾಡೋ ಅಧಿಕಾರಿಗಳಿಗೆ ಒಂದ್ ಶಿಕ್ಷೆ ಆಗ್ಬೇಕು. ವಿಚಾರಣೆ ಮಾಡಿ ವರದಿ ತರಿಸ್ಕೊಳ್ಳದೇನೆ ಮಾಡಕ್ ಬರಲ್ಲ. ಸರಿ, ಆಯ್ತು ಸರ್, ಮಾಡಿ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಸರ್ ಈ ಎಲ್ಲಾ ಪ್ರಶ್ನೆಗಳಿಗೆ ತಾವು ಉತ್ತರವನ್ನ ಕೊಡ್ಲಿಲ್ಲ. ನಾನು 5,000 ಕೋಟಿದು ಆ ಗೃಹಲಕ್ಷ್ಮಿ ಹಣವನ್ನ ಹಾಕಿಲ್ಲ ಇನ್ನು ಅಂತ ಕೇಳಿದೆ. ನಾನು ಅದ್ರ ಬಗ್ಗೆ ಮಾತೇ ಹೇಳಲಿಲ್ಲ. ಅಲ್ಲಿ ನೋಡಿದ್ರೆ DK ಶಿವಕುಮಾರ್ ಹೇಳ್ತಾರೆ, ಪಾಪ ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಆ ಹೆಣ್ಮಗಳು ಏನ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ನೀವು ಕೇಳಿದ್ರೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಾ. ಇಲ್ಲಿ ದುಡ್ಡೆಲ್ಲ ಹೋಯ್ತು 5,000, ಅದ್ರ ಬಗ್ಗೆ ನಿಮ್ದು ಉತ್ತರ ಇಲ್ಲ. ನನ್ಗನ್ಸ್ತತೆ ಈ ಇಲ್ಲಗಳ ಸರ್ಕಾರ, ಇದು ಒಂಥರ ಇಲ್ಲಗಳ ಸರ್ಕಾರ. ನನ್ಗನ್ಸ್ತತೆ ಇದು ಏನು ಉತ್ತರಗಳು ನಮ್ಗೆ ಕೊಟ್ಟಿದ್ದಾರೆ ಅದೆಲ್ಲ ರಾಜ್ಯಪಾಲರ ಕೈಲಿ ತಪ್ಪನ್ನ ಹೇಳಿಸಿದ್ದಾರೆ. ಆದ್ರಿಂದ ಈ ಉತ್ತರಗಳು ನಮಗೆ ಸರಿ ಅನ್ಸಿಲ್ಲ, ರಾಜ್ಯದ ಜನತೆಗೆ ದ್ರೋಹ ಬಗೆತಾರೆ ಅಂತ ವಾಕೌಟ್ ಮಾಡ್ತಾ ಇದ್ದೀರಿ ಅಧ್ಯಕ್ಷ. ವಾಕೌಟ್. ರಾಜ್ಯಪಾಲರ ಅಧ್ಯಕ್ಷರೇ, 22 ಜನವರಿ 2026ರಂದು ವಿಧಾನಮಂಡಲದ ಉಭಯ ಸದನಗಳ ಸದನಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸುವ ಕೃತಜ್ಞತಾಪೂರ್ವಕವಾದ ವಂದನಾ ನಿರ್ಣಯ ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಸದನವನ್ನು ಕೋರುತ್ತೇನೆ.